ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಎನ್ನ ಅಧ್ಯಾತ್ಮ ಬಂಧುಗಳೇ, ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ತಮ್ಮ ಜೀವನದ ಉದ್ದಕ್ಕೂ ಸಹಿತ ಪ್ರತಿಯೊಂದು ಉಸಿರಿನೊಳಗ ಗುರುವಿನ ಒಂದು ನಾಮಸ್ಮರಣೆಯನ್ನು ಮಾಡ್ತಾ ಇದ್ರು. ಇಂತಹ ನಾಮಸ್ಮರಣೆಯನ್ನು ಅವ್ಯಾಹತವಾಗಿ ಅವರ ಜೊತೆ ಅಡ್ಡಾಡ್ತಾ ಇರತಕ್ಕಂಥ ಶಿಷ್ಯರು ಕೇಳ್ತಾ ಇದ್ರಲ್ಲ, ಒಂದು ದಿನ ಪ್ರಶ್ನೆಯನ್ನು ಮಾಡ್ತಾರ. ಯಜ್ಜ, ನೀನು ಉಸಿರಿನೊಳಗೂ ಸಹಿತ ಗುರುವಿನ ನಾಮಸ್ಮರಣೆಯನ್ನು ಮಾಡ್ತೀಯಲ್ಲ, ಆ ನಾಮದ ಬಲಾರ ಏನಿದ್ದಿತ್ತು ನಮಗಂಟು ಹೇಳು ಅಂತಂದಾಗ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಒಂದು ಬಹಳ ಸುಂದರವಾದ ದೃಷ್ಟಾಂತವನ್ನು ಆ ಶಿಷ್ಯರಿಗೆ ತಿಳಿಸ್ತಾರ. ನೋಡಪ್ಪ, ಒಂದು ಊರೊಳಗೆ ಒಬ್ಬ ಮನುಷ್ಯ ಇದ್ದ. ಅವನಿಗೆ ಈ ಸಂಸಾರದ ತಾಪತ್ರಯದೊಳಗೆ ಬಿದ್ದು ಸಾಲ ಹೆಚ್ಚಾಗಿ ಹೋಗಿತ್ತು. ಆಮೇಲೆ ಸಾಲ ತೀರಿಸಲಾರ್ದಕ್ಕೆ ಅವನ ಹೆಂಡತಿಯೂ ಸಹಿತ ಬಹಳಷ್ಟು ಕಾಟವನ್ನು ಕೊಡ್ತಾ ಇದ್ಲು. ಹಿಂಗೆ ಆ ಸಾಲ ಹೆಚ್ಚಾಗಿ, ಹೆಂಡತಿಯ ಕಾಟ ಹೆಚ್ಚಾಗಿ ಏನು ಮಾಡಿದ ಅಂದ್ರೆ, ನನ್ನ ಜೀವನದೊಳಗೆ ಏನು ಬೇಡ ಅಂತಂದು ಆ ಕಾವಿ ಬಟ್ಟೆಯನ್ನು ಧರಿಸಿಕೊಂಡು ಸನ್ಯಾಸಿಯಾಗಿ ಊರು ಬಿಟ್ಟು ಊರೂರು ತಿರುಗಿಕೊಂತ ಬರುವಂತಹ ಸಂದರ್ಭದೊಳಗೆ ಒಂದು ದೊಡ್ಡ ಊರಿಗೆ ಬರ್ತಾನ. ಊರಿಗೆ ಬಂದು ಆ ಒಂದು ಬದುಕು ನಡೆಸಾಕ ಭಿಕ್ಷಾಟನೆಯನ್ನು ಮಾಡುವಂಥ ಸಂದರ್ಭದೊಳಗೆ ಆ ಊರೊಳಗೆ ಅಗರ್ಭ ಶ್ರೀಮಂತನ ಮನೆಯ ಮುಂದೆ ಬಂದು ನಿಲ್ತಾನ. ಆ ಶ್ರೀಮಂತ ಆ ಕಾವಿ ಬಟ್ಟೆಯನ್ನು ನೋಡಿ ಏನು ಮಾಡ್ತಾನಂದ್ರೆ, ಅವರನ್ನು ಒಳಗೆ ಕರೆದು ಸ್ನಾನ ಪೂಜಾದಿಗಳನ್ನು ಮಾಡಿಸಿ ಏನು ಮಾಡ್ತಾನಂದ್ರೆ, ಬಹಳಷ್ಟು ಪ್ರೀತಿ ಪ್ರೇಮದಿಂದ ಆ ಗುರುಗಳ ಪಾದ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ನಂತರ ಅನ್ನಪ್ರಸಾದ ಎಲ್ಲ ಮುಗಿದ ನಂತರ ಏನು ಹೇಳ್ತಾನಂದ್ರೆ, ಶ್ರೀಮಂತ, ಗುರುದೇವ, ನನಗೆ ಭಾಳ ದಿನದಿಂದ ಒಂದು ಆಸೆ ಐತಿ, ನನಗೆ ನೀವು ಗುರುಮಂತ್ರವನ್ನು ಉಪದೇಶ ಮಾಡ್ರಿ ಅಂತ ಹೇಳಿ ಕೇಳ್ತಾನೆ. ಅವಾಗ ಇವಾಗ ಶಿಡ್ಲು ಬಡ್ದಂಗೆ ಆಗ್ತೈತಿ. ನಾನು ಮನ್ಯಾಗ ಸಾಲ ಹೆಚ್ಚಾಗಿ, ಹೆಂಡ್ರ ಮಕ್ಕಳ ಕಾಟ ಹೆಚ್ಚಾಗಿ ಬಂದವ, ನನಗೆ ಮಂತ್ರ ಅಂದ್ರೆ ಏನು, ಗುರುಮಂತ್ರ ಅಂದ್ರೆ ಹೆಂಗೆ ಕೊಡ್ಬೇಕು ಅನ್ನೋದು ಏನು ಗೊತ್ತಿಲ್ಲ ಅಂಥೇಳಿ ಆ ಸನ್ಯಾಸಿ ಏನು ಮಾಡ್ತಾನಂದ್ರೆ, ತಲೆಯನ್ನು ಉಪಯೋಗಿಸಿ, ಶ್ರೀಮಂತರ, ಇವತ್ತಿಲ್ಲಪ್ಪ, ಇವತ್ತು ಕೊಡೋಕ್ಕಾಗೋದಿಲ್ಲ, ನಾಳೆ ಕೊಡ್ತಾನೆ ಅಂತ. ಹಿಂಗೆ ಪ್ರತಿನಿತ್ಯ ಏನು ಮಾಡ್ತಾನಂದ್ರೆ ಶ್ರೀಮಂತ ಒಂದು ಮಾತು ಅಂದ್ಬಿಡ್ತಾನ, ನೀವು ನನಗೆ ಗುರುಮಂತ್ರ ಉಪದೇಶ ಮಾಡೋ ತನಕ ನೀವು ನಮ್ಮ ಮನೆ ಬಿಟ್ಟು ಹೊರಗೆ ಅಲ್ಲಿ ಹೋಗುವುದಿಲ್ಲ ಅಂಥೇಳಿ ಕಂಡೀಷನನ್ನು ಹಾಕಿಟ್ಕೊಂಡಾಗ ಒಂದು ದಿನ ಅಲ್ಲ, 2 ದಿನ ಅಲ್ಲ, ಅವ್ರು ಯಾವಾಗ ಕೊಡ್ತೀರಿ ಅಂತ ಕೇಳೋರು, ಇವ ನಾಳೆ ಕೊಡ್ತಾನೆ ಅಂತಂದು ಮುಂದೆ ಹುಡ್ಕೊಂತ ಹೋದ. 1-1.5 ತಿಂಗಳು ಹಿಂಗೆ ಹೋತು. ನಂತರ ಒಂದು ದಿವಸ ಸನ್ಯಾಸಿಗೆ ಅನಿಸ್ತಿದ್ದು, ಈ ಸಾವುಕಾರನನ್ನು ಬಿಡಂಗಿಲ್ಲ, ನಾ ಮಂತ್ರ ಉಪದೇಶ ಮಾಡಲಿಲ್ಲ ಅಂದ್ರೆ ಇವು ನನ್ನ ಇಲ್ಲೇ ಕಡ್ದು ಹಾಕ್ತಾನಂತ ಹೇಳಿ ತಿಳ್ಕೊಂಡು ಭಯದಿಂದ ಗುರುಮಂತ್ರ ಹೆಂಗೆ ಹುಡುಕಬೇಕು ಅಂಥೇಳಿ ಗುರುಮಂತ್ರವನ್ನು ಹುಡುಕುವಂಥ ಒಂದು ದಿವಸ ಸಂಜೆ ಮುಂದೆ ಆ ಒಂದು ಊರಿನ ಒಂದು ಗ್ರಾಮದೊಳಗೆ ವಾಯುವಿಹಾರಕ್ಕೆ ಹೋದಂಥ ಸಂದರ್ಭದೊಳಗೆ ಊರ ಹೊರಗೆ ಒಂದು ಕೆರೆ ಇತ್ತು. ಕೆರೆ ದಂಡಿ ಮೇಲೆ ಭಾಳಷ್ಟು ಕಲ್ಲುಗಳಿದ್ವು. ಅವಾಗ ಬ್ಯಾಸಿಗೆ ದಿವಸದೊಳಗೆ ಏನಪ್ಪ ಅಂತಂದ್ರೆ, ಒಂದು ಕಾಗಿ ಏನು ಮಾಡಾಕತ್ತಿತ್ತು ಅಂದ್ರೆ, ತನ್ನ ಮಖವನ್ನು ಕೆರೆ ನೀರಿನೊಳಗೆ ಎದ್ದುತ್ತಿತ್ತು, ಬಂದು ಕಲ್ಲಿನ ಮೇಲೆ ಕುಂತ್ಕೊಂಡು ತನ್ನ ಮಖವನ್ನು ತಿಕ್ಕುತ್ತಿತ್ತು. ಈ ದೃಶ್ಯವನ್ನು ಆ ಸನ್ಯಾಸಿ ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡಿ ಅದನ್ನು ಅವಲೋಕನ ಮಾಡಿ ಅವಾಗ ಅದನ್ನು ನೋಡ್ಕೊಂಡು ಏನಂದ ಅಂದ್ರೆ, ನನಗೀಗ ಗುರುಮಂತ್ರ ಸಿಕ್ತು ಅಂತ ಹೇಳಿ ತಿಳ್ಕೊಂಡು ಅವ ಏನು ಮಾಡಿದ ಅಂದ್ರೆ, ನೀರಾಗ ಎದ್ದತಿ, ಕಲ್ಲಿನ ಮ್ಯಾಲ ತಿಕ್ಕತಿ, ತಿಳಿತಿ ನಿನ್ನ ಗುಣ ಅಂಥೇಳಿ ಇದೇ ಗುರುಮಂತ್ರ ಅಂಥೇಳಿ ತಿಳ್ಕೊಂಡು ಭಾಳ ಆನಂದದಿಂದ ಮನೆಗೆ ಬಂದು ಶ್ರೀಮಂತನನ್ನು ಕರೆದ. ಪೂಜೆಗೆಲ್ಲ ವ್ಯವಸ್ಥೆ ಮಾಡು, ನಿನಗೀಗ ಗುರುಮಂತ್ರ ಕೊಟ್ಟು ಬಿಡ್ತಾನೆ ಅಂತಂದ. ಅವಾಗ ಎಲ್ಲ ವ್ಯವಸ್ಥೆಯನ್ನು ಮಾಡಿದ ನಂತರ ಆ ಶ್ರೀಮಂತನಿಗೆ ಏನು ಮಾಡಿದ ಅಂದ್ರೆ, ಸನ್ಯಾಸಿ ಗುರುಮಂತ್ರವನ್ನು ಉಪದೇಶ ಮಾಡಿದ. ಎಂಥ ಮಂತ್ರ ನೋಡು, ನೀರಾಗಿ ಎದ್ದತಿ, ಕಲ್ಲಿನ ಮ್ಯಾಲ ತಿಕ್ಕಿ, ತಿಳಿತು ನಿನ್ನ ಗುಣ, ಇದ ಗುರುಮಂತ್ರ. ಇದನ್ನು ನೀನೇನು ಮಾಡ್ಬೇಕಪ್ಪ ಅಂತಂದ್ರೆ, ನಿನಗೆ ಯಾವಾಗ ಸಮಯ ಸಿಗ್ತದಲ್ಲ, ಯಾವಾಗ ಖಾಲಿ ಇರ್ತೀಯಲ್ಲ, ಅವಾಗಿನ್ನು ಸದಾ ನೀನು ಪಠನೆ ಮಾಡ್ತಾ ಇರ್ಬೇಕಪ್ಪ ಅಂಥೇಳಿ ಆಶೀರ್ವಾದ ಮಾಡಿ ಮರನೇ ದಿನ ಮುಂಜಾನೆ ಸ್ನಾನ ಪೂಜಾದಿಗಳನ್ನು ಪ್ರಸಾದವನ್ನು ಮುಗಿಸ್ಕೊಂಡು ಅಲ್ಲಿಂದ ಮನೆ ಬಿಟ್ಟು ಹೋದ ನಂತರ ಆ ಶ್ರೀಮಂತನ ಮನೆಯೊಳಗೆ ಭಾಳ ದಿನದಿಂದ ಕೆಲಸ ಮಾಡ್ತಕ್ಕಂಥ ಒಬ್ಬ ಜೀತದ ಆಳಿದ್ದ. ಅವನಿಗೆ ಬಡತನನ ಹಿಂಗಿದ್ದಿಲ್ಲ. ಆ ಶ್ರೀಮಂತನಿಗೆ ಪ್ರತಿ ವಾರಕ್ಕೊಮ್ಮೆ ಕ್ಷೌರವನ್ನು ಮಾಡಲಿಕ್ಕೆ ಒಬ್ಬ ನಾವಿದ ಬರ್ತಾ ಇದ್ದ. ಅವರಿಬ್ಬರು ಮಾತಾಡಿಕೊಂಡ್ರು,
ಅಲ್ಲ ನೀನು ಶ್ರೀಮಂತನ ಕ್ಷೌರ ಮಾಡಿ ಸಾಯಕತ್ತಿ, ನಾನು ಅವನ ಮನೆಯೊಳಗೆ ದುಡ್ದು ಸಾಯಕತ್ಯ. ಅದಕ್ಕೆ ನೀ ಏನು ಮಾಡಂದ್ರೆ ಕ್ಷೌರ ಮಾಡ್ಬೇಕಾರ ಆ ಕತ್ತಿಯನ್ನು ತಂದು ಶ್ರೀಮಂತನ ಕುತ್ತಿಗೆಗೆ ಹತಿಗೆ ಅವನು ಕೊಂದ್ಬಿಡು. ಇಬ್ಬಳಾರು ಶ್ರೀಮಂತಿಕೆಯೊಳಗೆ ಬಂದು ಸಂಪತ್ತಿನೊಳಗೆ ನಾನು ಅರ್ಧ ನೀನು ಅರ್ಧ ಹಂಚಿಕೊಂಡು ಸಂತೋಷದಿಂದ ಬದುಕೂನು ಅಂದಾಗ ಆ ದುರಾಶೆಗೆ ಆ ಕ್ಷೌರಿಕ ಏನಂತಾನಂದ್ರೆ ಆಯ್ತು ಹಂಗೆ ಮಾಡೋಣಂತಂದು ಎಲ್ಲ ಕತ್ತಿಯನ್ನು ಮಸ್ಕೊಂಡು ಆ ಒಂದು ಕ್ಷೌರ ಮಾಡಲಿಕ್ಕೆ ಬರುವಂಥ ಸಂದರ್ಭದೊಳಗೆ ಬಂದು ಕುಂತು ಕ್ಷೌರ ಮಾಡ್ಬೇಕು ಅನ್ನೋದಕ್ಕಿಂತ ಮುಂಚೆಗೆ ಕತ್ತಿ ಹರಿತವಾಗಿರ್ಲಿ ಅಂತ ಹೇಳಿ ಅದನ್ನು ಮಸಗುವಂತ ಕುಂತಿದ್ದ. ಸಾಹುಕಾರ ಬಂದು ಏನು ಮಾಡಿದ ಅಂದ್ರೆ ಕ್ಷೌರ ಮಾಡಿಸ್ಕೋಬೇಕಂತಂದು ಕುಂತು ತಾನು ಆ ಒಂದು ಸಮಯದೊಳಗೆ ಖಾಲಿ ಅದನಂತಂದು ಗುರುಮಂತ್ರವನ್ನು ಪಠನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ದ. ಏನಂದವ ಅಂತಂದ್ರೆ ಜೋರಾಗಿ, ನೋಡು ನೀರಾಗಿ ಎದ್ದತಿ ಕಲ್ಲಿನ ಮ್ಯಾಲ ತಿಕ್ತಿ ತಿಳಿದತಿ ನಿನ್ನ ಗುಣ ಅಂಥೇಳಿ ಅಂದಾಗ ಆ ಕ್ಷೌರಿಕ ಏನು ತಿಳ್ಕೊಂಡ ಅಂದ್ರೆ ಯಪ್ಪ ನಾನು ಇವ್ರಿಗೆ ಕೊಲ್ಲುವುದು ಗೊತ್ತಾಗೈತಿ ಇವ್ರಿಗೆ ಅಂತಂದು ತನ್ನ ಕೈಯೊಳಗಿರ್ತಕ್ಕಂಥ ಕತ್ತಿ ಆ ಸಾಣಿ ಕಲ್ಲು ಅವನ್ನೆಲ್ಲ ಬಿಟ್ಟವನ ಆ ಮಾಲಕನ ಶ್ರೀಮಂತನ ಕಾಲಿಗೆ ಬಿದ್ದು, ಯಪ್ಪ ಇದ್ರಾಗ ನಂದೇನು ತಪ್ಪಿಲ್ಲ, ನಿಮ್ಮ ಮನೆಯ ಆಳ ಹೇಳಿ ದಾಡಿ ಮಾಡ್ಬೇಕಾರ ಕುತ್ತಿಗೆ ಬಂದ ಮೇಲೆ ಆ ಕತ್ತಿಯನ್ನು ಹತ್ತಿಕ್ಕೆ ಸಾಹುಕಾರನ ಕೊಲ್ಲಂತ ಹೇಳಿದ್ದ, ಇದ್ರಾಗ ನಂದೇನು ತಪ್ಪಿಲ್ಲ ಅಂತಂದು ಎಲ್ಲ ಬಿಟ್ಟವನ ಓಡಿ ಹೋದ ನಂತರ ಆಳನ್ನು ಕರೆಸಿದಾಗಿಲ್ರಿ ಹಿಂಗಾತು ಅಂತ ಹೇಳಿ ಅವನು ಬಿಟ್ಟು ಹೋದ. ಅದಕ್ಕೆ ಗುರು ಜ್ಞಾನಿಯಾಗಿರಲಿ, ತಿಳಿದವನಾಗಿರಲಿ, ತಿಳಿಯದೇ ಇರ್ತಕ್ಕಂಥವನಾಗಿರಲಿ, ಗುರು ಹೇಗೆ ಇರಲಿ, ಆ ಗುರುವಿನ ಬಾಯಿಂದ ಬಂದಂಥ ಮಂತ್ರ ಮಾತ್ರ ಭಾಳಷ್ಟು ಕೆಲಸ ಮಾಡಿ ನಮ್ಮ ಪ್ರಾಣ ರಕ್ಷಣೆಯನ್ನು ಮಾಡುವುದರೊಳಗೆ ಎಳ್ಳಷ್ಟು ಸಂಶಯ ಪಡಬೇಡ ಅಂತಕ್ಕಂಥದ್ದನ್ನು ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ತಮ್ಮ ಶಿಷ್ಯರಿಗೆ ಭಾಳ ಸುಂದರವಾಗಿ ಉಪದೇಶ ಮಾಡ್ತಾರೆ. ಅದಕ್ಕಾಗಿ ನಾವು ಸಹಿತ ಬದುಕಿನೊಳಗೆ ಏನು ಮಾಡಬೇಕಂದ್ರೆ ಗುರುವಿನ ಮಂತ್ರವನ್ನು ಸದಾ ಸ್ಮರಣೆ ಮಾಡ್ತಾ ಇದ್ರೆ ನಮಗೆ ಬಂದ ಕಷ್ಟಗಳು ದೂರಾಗಿ ಹೋಗ್ತಾವ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.